ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ನೀಟ್ 2026 ಎಕ್ಸಾಮ್ ಯಾರು ಬರೆದು ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಸಮ ಮಾಹಿತಿಯನ್ನು ಕೊಡುವ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಎವ್ರಿ ಕ್ವಾಲಿಫೈಡ್ ಇನ್ ನೀಟ್ 2026. ಸುಮಾರು 11,20,000 ಸ್ಟೂಡೆಂಟ್ಸ್ ಗಾಟ್ qualified in this re-exam. Congratulations everybody. One more thing, in my previous video ನಾನು ಈ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ, ಎವ್ರಿ ಕ್ವಾಲಿಫೈಡ್ ನೀಟ್ ಕ್ಯಾಂಡಿಡೇಟ್ ವಿಲ್ ಬಿ ಹ್ಯಾವಿಂಗ್ ಚಾನ್ಸ್ ಆಫ್ ಗೆಟಿಂಗ್ ಮೆಡಿಕಲ್ ಸೀಟ್ ಇನ್ ಇಂಡಿಯಾ. ಇದೆಲ್ಲ ಡಿಪೆಂಡ್ ಅಪಾನ್ ಯುವರ್ ನೀಟ್ ರ್ಯಾಂಕ್ ಆ್ಯಂಡ್ ದೆನ್ ಕೌನ್ಸಿಲಿಂಗ್ ಹೌ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಕೌನ್ಸಿಲಿಂಗ್ ಆ್ಯಂಡ್ ದೆನ್ ಯುವರ್ ರ್ಯಾಂಕ್ ಆ್ಯಂಡ್ ಫೀಸ್ ಪೇಯಿಂಗ್ ಕೆಪಾಸಿಟಿ. ನಿಮಗೆ ಈಗ ಡಿಫ್ರೆಂಟ್ ಕಾಲೇಜಸ್ ಡಿಫ್ರೆಂಟ್ ಫೀಸ್ಗಳು ಇರ್ತವೆ. ನಿಮಗೆ ಆ ಒಂದು ಫೀಸನ್ನು ಎಷ್ಟು ನೀವು ಕೊಡಬಹುದು ಅನ್ನೋದ್ರ ಮೇಲೆ ನಿಮ್ಮ ಅಡ್ಮಿಷನ್ ನಿಂತಿರುತ್ತೆ. ಮೆಡಿಕಲ್ ಅಡ್ಮಿಷನ್ ಇನ್ ಇಂಡಿಯಾ ಒಂದು ರ್ಯಾಂಕ್, ನೀಟ್ ರ್ಯಾಂಕ್ ಚೆನ್ನಾಗಿದ್ದರೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಥವಾ ಗೌರ್ಮೆಂಟ್ ಸೀಟು ಒಳ್ಳೆ ಕಾಲೇಜುಗಳಲ್ಲಿ ಸಿಗೋ ಚಾನ್ಸ್ ಇರುತ್ತೆ. ಅದೇ ರೀತಿ ನಿಮಗೇನಾದರೂ ಲೋ ರ್ಯಾಂಕ್ ಇದ್ದರೆ ನಿಮ್ಮ ಫೀಸ್ ಪೇಯಿಂಗ್ ಕೆಪಾಸಿಟಿ ಮೇಲೆ ನಿಮಗೆ ಮೆಡಿಕಲ್ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರ್ತವೆ. ಅದಕ್ಕಾಗಿ ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಶುಡ್ ಸಿ ದ ವೇ ಆರ್ ಚಾನ್ಸಸ್ ಟು ಗೆಟ್ ಮೆಡಿಕಲ್ ಸೀಟ್. ಅದಕ್ಕೆ ಯು ಹ್ಯಾವ್ ಟು ಗೋ ಥ್ರೂ ಆಲ್ ಡಿಟೇಲ್ಸ್ ಅಬೌಟ್ ಕೌನ್ಸಿಲಿಂಗ್ ಸಿಸ್ಟಮ್. ಅದಕ್ಕಾಗಿ ನಾನು ಮುಂದಿನ ದಿನಗಳಲ್ಲಿ ಒಂದು ಸಪ್ರೇಟ್ ವಿಡಿಯೋಗಳನ್ನು MCC ಕೌನ್ಸಿಲಿಂಗ್ ಮತ್ತು KEA ಕೌನ್ಸಿಲಿಂಗ್ಸ್ ಸಂಬಂಧಪಟ್ಟಂತೆ ವಿಡಿಯೋ ಮಾಡೋನಿದ್ದೇನೆ. ಈಗ ನಾವು ಸ್ವಲ್ಪ ಈ ರಿಸಲ್ಟನ್ನು ಅನಲೈಸ್ ಮಾಡುವ. ಆ್ಯಸ್ ಎಕ್ಸ್ಪೆಕ್ಟೆಡ್ 500 ಎಬವ್ ಮಾರ್ಕ್ಸ್ ಯಾರಿಗೆ ಬಂದಿದೆ ಅಥವಾ ಅರೌಂಡ್ 1,00,000ಗಿಂತ ಒಳಗೆ ಆಲ್ ಇಂಡಿಯಾ ರ್ಯಾಂಕ್ ಯಾರಿಗೆ ಬಂದಿದೆ ಅವರಿಗೆಲ್ಲ ಗೌರ್ಮೆಂಟ್ ಸೀಟ್ಗಳು ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಎಲ್ಲ ಅವಕಾಶಗಳಿದ್ದಾವೆ. ಅಪ್ ಟು 1,00,000ವರೆಗೆ ಆಲ್ ಇಂಡಿಯಾ ರ್ಯಾಂಕ್ 1,00,000ವರೆಗೆ ಗೌರ್ಮೆಂಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್, ಲೋ ಬಜೆಟ್ ಮೆಡಿಕಲ್ ಸೀಟ್ಸ್ ಇನ್ ಗುಡ್ ಗೌರ್ಮೆಂಟ್ ಕಾಲೇಜಸ್ ಆರ್ ಪ್ರೈವೇಟ್ ಕಾಲೇಜಸ್ ಸೀಟ್ ಅಥವಾ ಅಡ್ಮಿಷನ್ ಸಿಗುವ ಚಾನ್ಸಸ್ ಇದೆ. ಅಂದರೆ ಎಬವ್ 500 ಹೂ ಸ್ಕೋರ್ಡ್ ಆರ್ 495 ಎಬವ್ ಮಾರ್ಕ್ಸ್ ಯಾರು ಸ್ಕೋರ್ ಮಾಡಿದ್ದಾರೆ ಅಥವಾ 1,00,000 ಒಳಗಡೆ ಯಾರಿಗೆ ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ ಅವರಿಗೆ ಖಂಡಿತವಾಗಿಯೂ ಗೌರ್ಮೆಂಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಕರ್ನಾಟಕದ ಹುಡುಗರಿಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, ಇಲ್ಲಿ ನಿಮ್ಮದು ಮೆಡಿಕಲ್ ಅಡ್ಮಿಷನ್ ನಾನು ಆಲ್ರೆಡಿ ಹೇಳಿದ ಹಾಗೆ ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ಹ್ಯಾವಿಂಗ್ ಚಾನ್ಸ್ ಆಫ್ ಗೆಟಿಂಗ್ ಮೆಡಿಕಲ್ ಅಡ್ಮಿಷನ್ ಇನ್ ಇಂಡಿಯಾ. ಅದೇ ಥರ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಇರ್ತದೆ. ಆದರೆ ಅವರು ಎಲ್ಲಿ ಸಿಗ್ಬೋದು, ಅವ್ರ ರ್ಯಾಂಕಿಗೆ ತಕ್ಕಂತೆ ಅವ್ರ ರಿಸರ್ವೇಷನ್ ಏನಾದ್ರು ಇದ್ದರೆ ಅಥವಾ ಚಾಯ್ಸ್ ಫಿಲ್ಲಿಂಗ್ ಹೆಂಗೆ ಮಾಡ್ತೀರಾ, ಅಂದರೆ ಕೌನ್ಸಿಲಿಂಗ್ ಹೌ ಯು ಆರ್ ಅಪ್ರೋಚಿಂಗ್ ದ ಕೌನ್ಸಿಲಿಂಗ್ ಅಂಥೇಳಿ. ನೆಕ್ಸ್ಟ್ ನಿಮಗೆ ಫೀಸನ್ನು ಹೌ ಮಚ್ ಯು ಕ್ಯಾನ್ ಪೇ, ಹೌ ಮಚ್ ಯು ಕ್ಯಾನ್ ಆಫರ್ ಟು ಪೇ ಫೀಸ್, ಅದ್ರ ಮೇಲೂ ಕೂಡ ನಿಮ್ಮ ಅಡ್ಮಿಷನ್ ನಿಂತಿರುತ್ತೆ. ಮುಖ್ಯವಾಗಿ ನಿಮ್ಮದು ನೀಟ್ ರ್ಯಾಂಕ್ ಇಲ್ಲಿ ಕನ್ಸಿಡರ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ 1,00,000 ಒಳಗಡೆ ಇದ್ದರೆ ಅಥವಾ 500 ಎಬವ್ ಇದ್ದರೆ ನಿಮ್ಮ ಮಾರ್ಕ್ಸು ಅಥವಾ 1 ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ ಎಸ್ಪೆಷಲಿ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಗೌರ್ಮೆಂಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಗುವ ಚಾನ್ಸ್ ಇರುತ್ತೆ. ಇನ್ನು ಎಬವ್ 1,00,000 ಆರ್ 1,20,000ವರೆಗೆ ಬೇರೆ ಬೇರೆ ಕೆಟಗರಿಯವರಿಗೆ, ಕರ್ನಾಟಕದ ಬೇರೆ ಬೇರೆ ಕೆಟಗರಿಯವರಂದರೆ ಕೆಟಗರಿ 1 ಇರ್ಬೋದು, ಕೆಟಗರಿ 2A ಇರ್ಬೋದು, 2B ಇರ್ಬೋದು, 3rd A ಇರ್ಬೋದು, 3rd B ಇರುವವರೆಗೆ ಅಪ್ ಟು 1,20,000ವರೆಗೆ ದೇರ್ ಈಸ್ ಎ ಹೋಪ್ ಆಫ್ ಗೆಟಿಂಗ್ ಗೌರ್ಮೆಂಟ್ ಸೀಟ್ ಆರ್ ಗೌರ್ಮೆಂಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್. ಇಲ್ಲಿ ನಾನು ನಿಮಗೆ ನಿಮ್ಮ ಅಡ್ಮಿಷನ್, ಮೆಡಿಕಲ್ ಅಡ್ಮಿಷನ್ ಡಿಪೆಂಡ್ ಅಪಾನ್ ಮೆನಿ ಥಿಂಗ್ಸ್. ಅದನ್ನ ಒನ್ ಬೈ ಒನ್ ಹೇಳ್ತೇನೆ. ಒಂದು, ನಿಮ್ಮದು ನೀಟ್ ರ್ಯಾಂಕ್ ಆಗಿದ್ದರೆ. ಎರಡನೇದು, ಹೌ ಯು ಆರ್ ಅಪ್ರೋಚಿಂಗ್ ದ ಕೌನ್ಸಿಲಿಂಗ್ ಸಿಸ್ಟಮ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಒಂದು ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ MCC ಥ್ರೂ, ಅದೇ ರೀತಿ ಸ್ಟೇಟ್ ವೈಸ್ ಕೌನ್ಸಿಲಿಂಗ್ ಇರ್ತದೆ. ಸ್ಟೇಟ್ ಕರ್ನಾಟಕದಲ್ಲಿ KEA ಥ್ರೂ ಕೌನ್ಸಿಲಿಂಗ್ ಇರ್ತದೆ.
ನಿಮಗೆ ನಿಮ್ಮ ರ್ಯಾಂಕ್ ಪ್ರಕಾರ ನಿಮಗೆ ಎಲ್ಲಿ ಸಿಗಬಹುದು ಅನ್ನೋದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಿ ಪ್ರಿಪೇರ್ ಆಗಬೇಕಾಗ್ತದೆ. ಆಮೇಲೆ ನಿಮಗೇನಾದರೂ ರಿಸರ್ವೇಷನ್ ಇದ್ದರೆ, ನಿಮಗೇನಾದರೂ SC ST ಅಥವಾ ಒ ಬಿ ಸಿ ಅಂತಂದರೆ ಕರ್ನಾಟಕದಲ್ಲಿ ಕೆಟಗರಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ನಿಮಗೆ ಬೆನಿಫಿಟ್ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಸೀಟ್ಸ್ ಅವೈಲಬಿಲಿಟಿ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಸುಮಾರು 1300 ಸೀಟ್ಗಳು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಹೆಚ್ಚಾಗಿವೆ. ಈ 1300 ಸೀಟ್ಗಳು ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಕಟ್ ಆಫ್. ಈ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದರೆ ಅಲ್ಲಿ ಅಂತ ಈ ವರ್ಷದ ಕಟ್ ಆಫ್ ಖಂಡಿತವಾಗಿ ಲೋ ಸ್ಕೋರ್, ಅದಕ್ಕಿಂತ ಕಡಿಮೆ ರ್ಯಾಂಕ್ ಬಂದವರಿಗೆ ಇನ್ನು ಎಲ್ಲ ಕ್ಯಾಟಗರಿಗಳು ಜನರಲ್ ಮೆರಿಟ್ನಿಂದ ಹಿಡಿದು ಕನ್ನಡ ಮೀಡಿಯಮ್, ರೂರಲ್ ಕ್ಯಾಂಡಿಡೇಟ್ಸ್ ಅಥವಾ SC ST ಯಾವುದೇ ಕ್ಯಾಟಗರಿ ಒಳಗೂ ಕೂಡ ಹೋದ ಕಟ್ ಆಫ್ಗಿಂತ ಈ ಸಲ ಕಡಿಮೆ ಬರುವ, ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಬರುವ ಎಲ್ಲ ಅವಕಾಶಗಳಿದ್ದಾವೆ. ಯಾಕೆಂತಂದರೆ ಕರ್ನಾಟಕ ಹೈಯೆಸ್ಟ್ 1300 ಸೀಟ್ಸ್ ಮೋರ್ ಗಾಟ್ ಇನ್ ದಿಸ್ ಇಯರ್. ಈ ಒಂದು ವರ್ಷದಲ್ಲಿ, ಈ ವರ್ಷಕ್ಕಾಗಿ 2026-27 ಕೌನ್ಸಿಲಿಂಗಿಗೆ NMC ಅವರು, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವರು 1300 ಸೀಟ್ಗಳನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಮೋರ್ ಸೀಟ್ಸ್ ಕರ್ನಾಟಕ ಹ್ಯಾಸ್ ಗಾಟ್. ಅದಕ್ಕಾಗಿ ಕರ್ನಾಟಕ ಸ್ಟೂಡೆಂಟ್ಸಿಗೆ ಹೆಚ್ಚು ಅವಕಾಶಗಳಿದ್ದಾವೆ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದರೆ ಅದಕ್ಕಿಂತ ಕಡಿಮೆ ರ್ಯಾಂಕಿನವರಿಗೆ ಅಥವಾ ಹೆಚ್ಚು ರ್ಯಾಂಕಿನವರಿಗೆ, ಕಡಿಮೆ ಮಾರ್ಕ್ನವರಿಗೂ ಕೂಡ ಈ ವರ್ಷ ಸಿಗುವ ಎಲ್ಲ ಅವಕಾಶಗಳಿದೆ. ನಿಮ್ಮ ರ್ಯಾಂಕ್, ನಿಮ್ಮ ಕೆಟಗರಿ ಮತ್ತು ನಿಮಗೆ ರಿಸರ್ವೇಷನ್ ಏನಾದರೂ ಇದ್ದರೆ, ಮತ್ತು ಫೀಸ್ ಪೇಯಿಂಗ್ ಕೆಪಾಸಿಟಿ, ನಿಮಗೆ ಎಷ್ಟು ಫೀಸ್ ಆಧಾರದ ಮೇಲೆ ನಿಮ್ಮ ಮೆಡಿಕಲ್ ಸೀಟ್ ನಿರ್ಧಾರವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವರ್ಷ ಕರ್ನಾಟಕದಲ್ಲಿ ಈ ನೀಟ್ 2026 ಎಕ್ಸಾಮ್ನಲ್ಲಿ ಅರೌಂಡ್ 11,20,000 ಪೀಪಲ್ ಆರ್ ಕ್ವಾಲಿಫೈಡ್ ಇನ್ ನ್ಯಾಷನಲ್ ಲೆವೆಲ್ನಲ್ಲಿ 11,20,000 ಕ್ಯಾಂಡಿಡೇಟ್ಸ್ ಗಾಟ್ ಕ್ವಾಲಿಫೈಡ್ ಇನ್ ನೀಟ್. ಅದೇ ರೀತಿ ಕರ್ನಾಟಕದಲ್ಲಿ ಅರೌಂಡ್ 65,000 ಕ್ಯಾಂಡಿಡೇಟ್ಸ್ ಆರ್ ಕ್ವಾಲಿಫೈಡ್. ಇಲ್ಲಿ ಕರ್ನಾಟಕದಲ್ಲಿ 65,000ಕ್ಕೂ ಹೆಚ್ಚು ಜನ ನೀಟ್ ಕ್ವಾಲಿಫೈ ಆಗಿದ್ದಾರೆ. ಇದು ಕಂಪೇರ್ ಟು ಬಿಫೋರ್ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಕಂಪೇರ್ ಮಾಡಿದೆ. ಅದರರ್ಥ ಏನು, ಈ ವರ್ಷ ಕಾಂಪಿಟೇಷನ್, ನಂಬರ್ ಆಫ್ ಸೀಟ್ಸ್ ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಇವೆರಡನ್ನೂ ನೋಡಿದಾಗ ಸ್ವಲ್ಪ ನಿಮ್ಮ ಚಾನ್ಸಸ್ ಆರ್ ಮೋರ್ ಹೂ ಆರ್ ಕ್ವಾಲಿಫೈಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೂ ಸ್ಕೋರ್ಡ್ ಎಬವ್ 500 ಶ್ಯೂರ್ ಆಫ್ ಗೆಟಿಂಗ್ ಗೌರ್ಮೆಂಟ್ ಸೀಟ್ಸ್. ಅದೇ ರೀತಿ 490 ಮಾರ್ಕ್ಸ್ ಆ್ಯಂಡ್ ಎಬವ್ ಇನ್ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ಸಿಗುವ ಎಲ್ಲ ಅವಕಾಶಗಳಿರುತ್ತೆ. 480 ಆ್ಯಂಡ್ ಎಬವ್ ಅವರೇನಾದ್ರು ಕನ್ನಡ ಮೀಡಿಯಮ್ಮು ಅಥವಾ ರೂರಲ್ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ, ಅಥವಾ ಕ್ಯಾಟಗರಿ 1 ಅವರಿದ್ದರೆ, SC ST ಅವರಿಗೆ ಅದಕ್ಕೂ ಕಡಿಮೆ ಸಿಗುವ ಎಲ್ಲ ಅವಕಾಶಗಳಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ನಾನು ಈಗಾಗಲೇ ಹೇಳಿದೆ, ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಫ್ ನೀಟ್ ವಿಲ್ ಹ್ಯಾವ್ ಚಾನ್ಸ್ ಆಫ್ ಗೆಟಿಂಗ್ ಮೆಡಿಕಲ್ ಸೀಟ್ಸ್. ಒಂದು ನಿಮ್ಮ ನೀಟ್ ರ್ಯಾಂಕು, ಮತ್ತೊಂದು ನಿಮ್ಮ ಫೀಸ್ ಪೇಯಿಂಗ್ ಕೆಪಾಸಿಟಿ. ಇದರಿಂದ ಇವುಗಳ ಆಧಾರದ ಮೇಲೆ ನಿಮಗೆ ಸೀಟ್ ಯಾವ ಕೌನ್ಸಿಲಿಂಗ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಯಾವ ಕಾಲೇಜಿನಲ್ಲಿ ಸೀಟ್ ಸಿಗಬಹುದು ಅನ್ನೋದನ್ನು ಹೇಳ್ಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಎಸ್ಪೆಷಲಿ ಕರ್ನಾಟಕದವರಿಗೆ ನಾನು ಒಂದು ಸಜೆಸ್ಟ್ ಮಾಡೋದೇನಂತಂದರೆ, ಈಗ ಕರ್ನಾಟಕದಲ್ಲಿ 2 ರೀಜನ್ನಿಂದ ಬೆನಿಫಿಟ್ ಇದೆ. ಒಂದು, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ಡ್. ಸೆಕೆಂಡ್, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ವರ್ ಕ್ವಾಲಿಫೈಡ್ ಲೆಸ್ ದೆನ್ ಲಾಸ್ಟ್ ಇಯರ್. 65,000 candidates are qualified from Karnataka in this year. ಕಂಪೇರ್ ಟು ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕಾಗಿ ಇವೆರಡು ಫ್ಯಾಕ್ಟರ್ ಇಟ್ ಎಫೆಕ್ಟ್ಸ್ ಯುವರ್ ಅಡ್ಮಿಷನ್ ಇನ್ ಕಾಲೇಜಸ್. ಇದು ನಿಜವಾಗ್ಲೂ ಈ ವರ್ಷ ಮೋರ್ ಬೆನಿಫಿಷರಿ ಫಾರ್ ದಿಸ್ ಇಯರ್ ಕ್ಯಾಂಡಿಡೇಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ದಾರೆ ಮತ್ತು ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದ್ದಾವೆ. ಈ ಕಾರಣದಿಂದ ನೀವು ರೈಟ್ ಅಪ್ರೋಚ್ ಫಾರ್ ಕೌನ್ಸಿಲಿಂಗ್ ವಿಲ್ ಪುಟ್ ಯು ಇನ್ ರೈಟ್ ಕಾಲೇಜ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಈಗ ನೋಡಿ, ಅಪ್ ಟು 500 ಮಾರ್ಕ್ಸ್, ಹೂ ಗಾಟ್ 500 ಆ್ಯಂಡ್ ಅಬವ್ ಶ್ಯೂರ್ ಆಫ್ ಗೆಟಿಂಗ್ ಗೌರ್ಮೆಂಟ್ ಸೀಟ್ ಆರ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್. ಇನ್ ನೆಕ್ಸ್ಟ್ 490 ಆ್ಯಂಡ್ ಅಬವ್
ಹೂ ಆರ್ ಹ್ಯಾವಿಂಗ್ ಸಮ್ ಕೆಟಗರಿ ಸರ್ಟಿಫಿಕೇಟ್ಸ್ ಅವರಿಗೆ ಆ ಚಾನ್ಸಸ್ ಇದೆ. ಅಪ್ ಟು 480 ಹೂ ಆರ್ ಹ್ಯಾವಿಂಗ್ ರೂರಲ್ ಸರ್ಟಿಫಿಕೇಟ್ ಆ್ಯಂಡ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅವರುಗಳಿಗೆ ಚಾನ್ಸಸ್ ಇರುತ್ತೆ. ಇನ್ನು ನಾನು ಈಗಾಗಲೇ ಹೇಳಿದಾಗೆ ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಚಾನ್ಸ್ ಆಫ್ ಗೆಟಿಂಗ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಇಂಡಿಯಾ. ಅದೇ ಥರ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ನಿಮ್ಮ ರ್ಯಾಂಕನ್ನು ನೋಡಿಕೊಂಡು ನಿಮ್ಮ ಫೀಸ್ ಪೇಯಿಂಗ್ ಕೆಪಾಸಿಟಿ ಮೇಲೆ ನಿಮ್ಮ ಅಡ್ಮಿಷನ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರ್ಯಾಂಕು ಮತ್ತು ನಿಮ್ಮ ಫೀಸ್ ಪೇಯಿಂಗ್ ಕೆಪಾಸಿಟಿ ಇವೆರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಇನ್ನು ನಾನೀಗಾಗಲೇ ಹೇಳಿದಾಗೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಫ್ರಮ್ ಕರ್ನಾಟಕ ದಿಸ್ ಇಯರ್ ಲೆಸ್. ಅದೇ ರೀತಿ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ಡ್ 1300 ಮೋರ್ ಸೀಟ್ಸ್ ವಿ ಗಾಟ್. ಆದ್ದರಿಂದ ಇಲ್ಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಹೂ ಆರ್ ಎಲಿಜಿಬಲ್ ಫಾರ್ CET ಕೌನ್ಸಿಲಿಂಗ್ ಆರ್ ಹೂ ಆರ್ ಎಲಿಜಿಬಲ್ ಫಾರ್ KEA ಥ್ರೂ ಕೌನ್ಸಿಲಿಂಗ್ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ದಟ್ ಇಸ್ ಶ್ಯೂರ್ ದಟ್ ಹೂ ಗಾಟ್ more than 500 marks and then who got less than all India rank, ಇವರಿಗೆಲ್ಲ 100% they are going to get government seat or government seat in private colleges. ಇನ್ನು ನಿಮಗೇನಾದರೂ ರಿಸರ್ವೇಷನ್ ಇದ್ದರೆ ಕೆಟಗರಿ ಸರ್ಟಿಫಿಕೇಟ್ಸು ಅಥವಾ ರೂರಲ್ಲು ಅಥವಾ ಕನ್ನಡ ಮೀಡಿಯಮ್ ಇವುಗಳಿದ್ದರೆ ಅಪ್ ಟು 480ವರೆಗೆ ಹೂ ಸ್ಕೋರ್ಡ್ 480 ಆ್ಯಂಡ್ ಅಬವ್ ಅವ್ರುಗಳಿಗೂ ಕೂಡ ಅವಕಾಶಗಳಿದ್ದಾವೆ. ಅದೇ ರೀತಿ SC ST ಕೆಟಗರಿಯವರಿಗೆ ಅಪ್ ಟು 450 ಆ್ಯಂಡ್ ಅಬವ್ ಆಲ್ಸೋ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ 1,50,000 60,000ವರೆಗೂ ಅವರುಗಳಿಗೆ ರ್ಯಾಂಕ್ ಯಾರು ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 1,50,000 60,000ವರೆಗೂ ಕೂಡ ರಿಸರ್ವೇಷನ್ ಇದ್ದವರಿಗೆ ಸಿಗುವ ಅವಕಾಶಗಳಿದ್ದಾವೆ. ಅದಕ್ಕಾಗಿ ನೀವು ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಯು ಶುಡ್ ನೋ ಹೌ ಟು ಅಪ್ರೋಚ್ ಅಂತ ಹೇಳಿ, ಎಲ್ಲಿ ನೀವು ಕೌನ್ಸಿಲಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಅಬೌಟ್ ಕೌನ್ಸಿಲಿಂಗ್ ಸಿಸ್ಟಮ್ಸ್ ಬಗ್ಗೆ ಒಂದೆರಡು ವೀಡಿಯೋನ ಮಾಡ್ತೇನೆ. ಈಗ ಈಗ ನಾವು ಆ್ಯಸ್ ಎಕ್ಸ್ಪೆಕ್ಟೆಡ್ ಹೂ ಸ್ಕೋರ್ಡ್ 480 ಆ್ಯಂಡ್ ಅಬವ್ ಮಾರ್ಕ್ಸ್ ಅವರಿಗೆ ಚಾನ್ಸಸ್ ಇದೆ. ಅದೇ ರೀತಿ ಹೂ ಗಾಟ್ ಲೆಸ್ ದೆನ್ 1,30,000 ರ್ಯಾಂಕ್ ಫ್ರಮ್ ಕರ್ನಾಟಕ ಅವರಿಗೆಲ್ಲರಿಗೂ ಚಾನ್ಸ್ ಇದೆ. ಇಫ್ ಯು ಹ್ಯಾವ್ ಸಮ್ ಬೆನಿಫಿಟ್ಸ್ ಲೈಕ್ ರಿಸರ್ವೇಷನ್ ಆರ್ ರೂರಲ್ ಕನ್ನಡ ಮೀಡಿಯಮ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆರ್ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ಗಳು ಯಾರಿಗಿದ್ದಾವೆ ಅವರಿಗೆಲ್ಲರಿಗೂ ಅವಕಾಶಗಳಿದ್ದಾವೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ನಿಮಗೆಲ್ಲ ಗುಡ್ ಲಕ್ ಹೇಳ್ತಾ ನಾನು ಮುಂದಿನ ವೀಡಿಯೋಗಳಲ್ಲಿ ಹೌ ಟು ಅಪ್ರೋಚ್ ಕೌನ್ಸಿಲಿಂಗ್ ಅನ್ನೋದು ಸಪ್ರೇಟ್ ವೀಡಿಯೋನ ಮಾಡ್ತಾಯಿದ್ದೇನೆ. ವೇಟ್ ಆ್ಯಂಡ್ ಸಿ. ಥ್ಯಾಂಕ್ ಯು.